ಹೊಸ ಹೊಸ ಕಾಯಿಲೆಗಳು ಹುಟ್ಕೊಳ್ತಾ ಇರುತ್ತೆ, ಹಳೆ ಕಾಯಿಲೆಗಳು ಮತ್ತೆ ಇನ್ಕ್ರೀಸ್ ಆಗ್ತಾನೆ ಇರುತ್ತೆ. ಮೊನ್ನೆ ಕೂಡ ಗುರುದೇವ್ ಸರ್ ಅವರು ಈ ವಿಷಯಗಳನ್ನ ನಮಗ್ ತಿಳಿಸಿದ್ರು. ಈಗಲೂ ಕೂಡ ಅಂತ ಕಾಯಿಲೆಗಳು ಸ್ಪ್ರೆಡ್ ಆಗ್ತಾನೆ ಇದೆ, ನಮ್ಗೆ ಅರ್ಥ ಆಗ್ತಾ ಇಲ್ಲ ಅಷ್ಟೇ. ನಮ್ಮ ಇಂಡಿಯಾದಲ್ಲಿ ಲೆಕ್ಕ ಹಾಕೊಡೋದಾದ್ರೆ ಇದೊಂದು ಪೋಸ್ಟ್ ನೋಡಿ, ಸುಮಾರು ಡಿಸೆಂಬರ್ 2024ರಿಂದ ಇಲ್ಲಿ ತನಕ ಒಂದು 2.5 ತಿಂಗಳಲ್ಲಿ 20,400 ಕೇಸ್ಗಳು ಬಂದಿದೆ. ಸ್ಪೈನ್ ಫ್ಲೂ, ಹಂದಿ ಜ್ವರ, H1N1. ಆಗ್ಲೇ ಒಂದು 10-12 ವರ್ಷದ ಮುಂಚೆಯಿಂದ ಈ ಕಾಯಿಲೆ ಅನ್ನೋದು ಸ್ಪ್ರೆಡ್ ಆಗ್ತಾನೆ ಇತ್ತು, ಕಡಿಮೆ ಆಗ್ತಾನೆ ಇತ್ತು. ಆದ್ರೆ ಈಗಿರುವಂತ ಸಂದರ್ಭದಲ್ಲಿ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ. ಈ ಹಂದಿ ಜ್ವರದಿಂದ ಎಷ್ಟೆಷ್ಟು ಜನ ಪ್ರಾಣ ಕಳ್ಕೊಂಡಿದ್ದಾರೆ, ಸುಮಾರು 347 ಜನ ಇದರಿಂದ ಸತ್ತಿದ್ದಾರೆ ಅಂದ್ರೆ ಲೆಕ್ಕ ಹಾಕೊಳ್ಳಿ. ಗೊತ್ತಿಲ್ಲದೆ ಎಷ್ಟು ಜನ ಸತ್ತಿರ್ಬೋದು, ಇದು ಕನ್ಫರ್ಮ್ ಆಗಿ ಸತ್ತಿರುವಂತದ್ದು. ಇನ್ನು ಎಷ್ಟೋ ಜನ ಜ್ವರ ಬಂದು ನೆಗಡಿ, ಕೆಮ್ಮು, ಸುಸ್ತು ಈ ತರದ್ದು ಎಲ್ಲದರಿಂದ ಸತ್ತಿರ್ಬೋದು. ಅವ್ರು ಏನೋ ಕಾಯಿಲೆ ಅನ್ಕೊಂಡಿರ್ಬೋದು, ಅದಕ್ಕೆ ಕಾರಣ ಆಗ್ತಾ ಇರೋದೇ ಈ ಸ್ಪೈನ್ ಫ್ಲೂ. ಇದು ಈಗ ಇನ್ಕ್ರೀಸ್ ಆಗ್ತಾನೆ ಇದೆ. ರೀಸನ್ ಬಂದು ರೆಗ್ಯುಲರ್ ಗ್ಯಾದರಿಂಗ್ ಅನ್ನೋದು ನಡೀತಾ ಇದೆ. ಆಗ ಸುಮಾರು ಒಂದು 4 ವರ್ಷದ ಮುಂಚೆ ಕರೋನಾ ಯಾವ ರೀತಿ ಸ್ಪ್ರೆಡ್ ಆಯ್ತು, ಅದೇ ರೀತಿ ಈಗಲೂ ಕೂಡ ಈ ಸ್ಪೈನ್ ಫ್ಲೂ ಅನ್ನೋದು ಸ್ಪ್ರೆಡ್ ಆಗ್ತಾ ಇರೋದು. ಕಾಫ್, ಕೆಮ್ಮು, ನೆಗಡಿ ಪ್ಲಸ್ ಬೇರೆ ಬೇರೆ ಪ್ರಾಬ್ಲಮ್ಗಳು ಕಾಡ್ತಾ ಇರುತ್ತೆ. ನಾವೇನ್ ಮಾಡ್ತೀವಿ, ಕೆಮ್ತೀವಿ, ಎಲ್ಲಂದ್ರಲ್ಲಿ ಊದ್ಬಿಡ್ತೀವಿ, ನೊಣಗಳು ಕುತ್ಕೊಳ್ಳುತ್ತೆ. ಅದು ಅಲ್ಲಿಂದ ಇನ್ನೂ ಒಂದು ನಾವೆಲ್ಲೋ ತಿನ್ನುವಂತ ಫುಡ್ ಮೇಲೆ ಬೇರೆ ಕಡೆ ಎಲ್ಲೋ ಕುತ್ಕೊಳ್ಬಹುದು, ಅದರಿಂದ ಸ್ಪ್ರೆಡ್ ಆಗುತ್ತೆ. ಇನ್ನ ಬಸ್ಸಲ್ಲಿ ಹೋಗ್ತಾ ಇರ್ತೀವಿ, ಕೆಮ್ಮಿದಾಗ ಕೈಗೆಲ್ಲ ಅದರ ಬ್ಯಾಕ್ಟೀರಿಯಾಗಳು ಬಂದಿರುತ್ತೆ. ನಾವು ಬಸ್ಸಲ್ಲಿ ಎಲ್ಲೋ ಒಂದ್ ಕಡೆ ಹ್ಯಾಂಡನ್ನ ಇಟ್ಕೊಳ್ಳೋದ್ರಿಂದ ಮತ್ತೆ ಆ ಜಾಗನ ಇನ್ನೊಬ್ರು ಹೋಗಿ ಟಚ್ ಮಾಡಿ ಸುಮ್ಮನೆ ಫೇಸ್ಗೆ ಈ ತರ ಅನ್ಕೊಳ್ಳೋದ್ರಿಂದ ಕೂಡ ಆ ಕಾಯಿಲೆ ಅನ್ನೋದು ಸ್ಪ್ರೆಡ್ ಆಗ್ತಾ ಇದೆ. ಇದೇ ರೀತಿ ಎಷ್ಟೆಷ್ಟೋ ಜನಕ್ಕೆ ಸ್ಪ್ರೆಡ್ ಆಗ್ತಾನೆ ಇದೆ. ನಾವೀಗ ಅಬ್ಸರ್ವ್ ಮಾಡೋದಾದ್ರೆ ನೆಗಡಿ, ಕೆಮ್ಮು, ಕಾಫ್ ಇವೆಲ್ಲ ಕಾಮನ್ ಆಗೋಗಿದೆ ತುಂಬಾ ಜನಕ್ಕೆ. ಅದನ್ನೇ ಹೇಳ್ತಾ ಇರೋದು, ಸ್ಪೈನ್ ಫ್ಲೂದು ಸಣ್ಣ ಮಟ್ಟಿಗೆ ಅವರಲ್ಲಿ ಶುರುವಾಗಿರುತ್ತೆ. ಕೆಲವೊಂದು ಸಲ ಅವರಲ್ಲಿರುವಂತ ಆಂಟಿಬಾಡಿಗಳಿಂದ ಇದು ಕಡಿಮೆ ಆದ್ರೂ ಆಗಬಹುದು, ಇಲ್ಲ ವ್ಯಾಕ್ಸಿನೇಟ್ ಆಗಿರುತ್ತಲ್ಲ ರೀಸೆಂಟ್ ಆಗಿ, ಇಲ್ಲ ಜ್ವರ ಬಂದು ಕಡಿಮೆ ಆಗಿರುತ್ತೆ, ಅಂಥದ್ರಿಂದ ಕೂಡ ವ್ಯಾಕ್ಸಿನ್ ಇಂದ ಕೂಡ ಈ ಸ್ಪೈನ್ ಫ್ಲೂ ಅನ್ನೋದು ಕಡಿಮೆ ಆಗ್ಬೋದು. ಯಾವುದೇ ರೀತಿ ಟ್ರೀಟ್ಮೆಂಟ್ ತಗೊಳ್ಳಿಲ್ಲ ಅಂದ್ರೆ ಇದು ಜಾಸ್ತಿ ಆಗ್ತಾ ಹೋಗುತ್ತೆ, ಕೊನೆಗೆ ಸಾವಿಗೆ ಕೂಡ ಕಾರಣ ಆಗುತ್ತೆ ಅಂತಾನೆ ಡಾಕ್ಟರ್ಗಳು ಎಚ್ಚರಿಸ್ತಾ ಇದ್ದಾರೆ. ಇಲ್ಲಿ ನೋಡ್ಬೋದು ಅದಕ್ಕೆ ಏನೇನು ಸಿಂಪ್ಟಮ್ಸ್ ಇರುತ್ತೆ ಅಂತ ಕೂಡ ತಿಳಿಸ್ತಾರೆ. ಫೀವರ್ ಬರುತ್ತೆ, ತಲೆನೋವು ಕಾಡುತ್ತೆ, ಇನ್ನ ಬಾಡಿ ಪೇಯ್ನು, ನೆಗಡಿ ಅನ್ನೋದಿರುತ್ತೆ, ಟಯರ್ಡ್ನೆಸ್, ಸುಸ್ತಾಗ್ತಾ ಇರುತ್ತೆ, ಕೆಲಸ ಮಾಡೋದಕ್ಕೆ ಮೂಡಿರೋದಿಲ್ಲ. ಇಂಥದ್ದೆಲ್ಲ ಈ ಸ್ಪೈನ್ ಫ್ಲೂ ಸಿಂಪ್ಟಮ್ಸ್. ಅದಾದ ಮೇಲೆ ಈ ವೈರಸ್ ಯಾವ ರೀತಿ ಸ್ಪ್ರೆಡ್ ಆಗುತ್ತೆ ಅಂತ ಕೂಡ ಅವರು ತಿಳಿಸ್ತಾರೆ. ಇದು ಸೀಸನ್ ಪ್ಯಾಟರ್ನ್, ಮಾನ್ಸೂನ್ ಇಂದ ಈಗ ನಾವು ಚೇಂಜ್ ಆಗ್ತೇವೆ, ಚಳಿಗಾಲದಿಂದ ಬೇಸಿಗೆ ಕಾಲಕ್ಕೆ ಹೋಗ್ತಾ ಇದ್ದೀವಿ. ಈ ಟೈಮ್ನಲ್ಲೂ ಕೂಡ ಇದು ರೈಸ್ ಆಗ್ತಾ ಹೋಗುತ್ತೆ. ಮಾನ್ಸೂನ್ ಚಳಿಗಾಲದಲ್ಲಿ ಇದು ಜಾಸ್ತಿ ಇತ್ತು, ಡಿಸೆಂಬರ್ ಜನವರಿನಲ್ಲಿ ಇದು ಜಾಸ್ತಿ ಆಗಿತ್ತು, ಈಗ ಸ್ವಲ್ಪ ಕಡಿಮೆ ಆಗ್ತಾ ಇರ್ಬೋದು. ಆದ್ರೂ ಕೂಡ ಎಷ್ಟೋ ಜನರಲ್ಲಿ ನೆಗಡಿ, ಕೆಮ್ಮು ಅನ್ನೋದೆಲ್ಲ ಇದ್ದೇ ಇರುತ್ತೆ. ಇನ್ನ ಅಲ್ಲಿ ಇಲ್ಲಿ ಗ್ಯಾದರಿಂಗ್ ಆಗ್ತಾ ಇರ್ತೀವಿ, ಸಂಜೆ ಹೊತ್ತು ಪಾರ್ಟಿಗಳು ಮಾಡ್ತಾ ಇರ್ತೀವಿ, ಅಲ್ಲೂ ಕೂಡ ಈ ವೈರಸ್ ಅನ್ನೋದು ಸ್ಪ್ರೆಡ್ ಆಗ್ತಾ ಇದೆ, ನಮ್ಗೆ ಅರ್ಥ ಆಗ್ತಾ ಇಲ್ಲ ಅಷ್ಟೇ. ಕೆಮ್ಮು, ನೆಗಡಿ ಇರೋರು ಒಂದು ಸಲ ಟೆಸ್ಟ್ ಮಾಡಿಸ್ಕೊಳ್ಳಿ ಅಂತಾನೆ ಇಲ್ಲಿ ಡಾಕ್ಟರ್ಗಳು ಎಚ್ಚರಿಸ್ತಾ ಇದ್ದಾರೆ. ಇನ್ನ ತುಂಬಾ ದಿನಗಳ ಕಾಲ ವಾರಾನುಗಟ್ಟಲೆ ಕೆಮ್ಮು, ನೆಗಡಿ ಇದ್ರೆ ಆದಷ್ಟು ಮೆಡಿಸಿನ್ಗಳನ್ನ ತಗೊಳ್ಳಿ. ನಮ್ಮ ಸೆಲ್ಫ್ ಕ್ಯೂರಿಂಗ್ ಆದ್ರೂ ಸರಿ, ಇಲ್ಲ ಡಾಕ್ಟರ್ ಕನ್ಸಲ್ಟ್ ಮಾಡಿ ಕ್ಯೂರ್ ಮಾಡ್ಕೊಳ್ಳೋದಾದ್ರೂ ಸರಿ, ಈ ಕೆಮ್ಮು, ನೆಗಡಿ, ಕಫ ಇದೆಲ್ಲ ಕಾಡ್ತಾ ಇದ್ರೆ ಆದಷ್ಟು ಮೆಡಿಸಿನ್ಗಳನ್ನ ತಗೊಳ್ಳಿ. ಸ್ಪೈನ್ ಫ್ಲೂ ಅನ್ನೋದು ಇದರಿಂದನೇ ಶುರು ಆಗೋದು. ಉಸಿರಾಟದ ತೊಂದರೆ ಅನ್ನೋದು ಕೂಡ ಮುಂದೆ ಕಾಡ್ತಾ ಹೋಗುತ್ತೆ. ಪರ್ಸನ್ ಟು ಪರ್ಸನ್ ಕಾಂಟ್ಯಾಕ್ಟ್, ನಾವು ಹ್ಯಾಂಡ್ ಶೇಕ್ ಮಾಡೋದಾಗ್ಲಿ, ಇಲ್ಲ ಅದೇ ಹೇಳಿದ್ನಲ್ಲ ಬಸ್ಸಲ್ಲಿ ಟ್ರಾವೆಲ್ ಮಾಡೋವಾಗ ಅವ್ರು ಮುಟ್ಟಿರೋ ಜಾಗ ನಾವು ಮುಟ್ಟೋದಾಗ್ಲಿ, ಇಲ್ಲ ರೋಡಲ್ಲಿ ಎಲ್ಲೋ ಉಗಿದು ಹೋಗ್ತಾ ಇರ್ತಾರೆ ಜನ, ಆ ಉಗಿದಾಗ ಅದ್ರ ಮೇಲೆ ಕೂತಿರೋ ನೊಣ ನಾವು ತಿನ್ನುವಂತ ಫುಡ್ ಮೇಲೆ ಬಂದು ಕೂತ್ಕೊಳ್ಳೋದಾಗ್ಲಿ, ಈ ತರದ್ದೆಲ್ಲ ನಡೆಯೋದ್ರಿಂದ ಕೂಡ ಈ ಸ್ಪೈನ್ ಫ್ಲೂ ಅನ್ನೋದು ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಒಟ್ನಲ್ಲಿ ಈ ಸ್ಪೈನ್ ಫ್ಲೂ ಇಂದ ನಾವು ಹುಷಾರಾಗೋದು ಹೀಗೆ, ಮಾಸ್ಕ್ಗಳನ್ನ ಹಾಕೊಳ್ಳಿ ಅಂತ ಮೊದಲು ಕರೋನಾದಲ್ಲಿ ಹೇಳಿದ್ರಲ್ಲ, ಸೇಮ್ ಅದೇ ರೀತಿ. ಇನ್ನ ಕೈನ ಫ್ರೀಕ್ವೆಂಟ್ ಆಗಿ ವಾಶ್ ಮಾಡ್ತಾ ಇರಿ, ಬಿಸಿನೀರನ್ನ ಸ್ವಲ್ಪ ಕುಡಿಯೋದಕ್ಕೆ ಪ್ರಾಕ್ಟೀಸ್ ಮಾಡಿ. ಇದರಿಂದ ಈ ಸ್ಪೈನ್ ಫ್ಲೂ ಅನ್ನೋದು ಕಡಿಮೆ ಆಗಬಹುದು ಅಂತ ಹೇಳ್ತಿದ್ದಾರೆ. ಹಂದಿ ಜ್ವರ ಬಂದು ಆಗ್ಲೂ ಎಷ್ಟೋ ಜನ ಸತ್ತೋಗಿದ್ರು ನೋಡಿದ್ದೀವಿ. ಅಂಥದ್ದು ಈಗ ಮತ್ತೆ ಕಾಡೋದಕ್ಕೆ ಶುರು ಆಗಿದೆ. ಇದ್ರ ಜೊತೆ ಎಷ್ಟೆಷ್ಟೋ ಕಾಯಿಲೆಗಳು ಕೂಡ ಬರ್ತಾ ಇದೆ. ಮೊನ್ನೆ ಕೂಡ ಒಂದು ಪ್ರೋಗ್ರಾಮ್ ಅಲ್ಲಿ ಹಾಕಿದ್ದೆ ಅನ್ಕೊಳ್ತೀನಿ, ಗುರುದೇವ್ ಸರ್ ಅವರು ಹೇಳಿದ್ದು, ಸುಮಾರು 24 ಗಂಟೆನಲ್ಲಿ 48 ಜನನ ಬಲಿ ಪಡಿತು ಒಂದೇ ಊರಿನಲ್ಲಿ. ಅಷ್ಟು ಮಟ್ಟಿಗೆ ಕಾಯಿಲೆಗಳು ಬರ್ತಾ ಇದೆ. ಇದರಿಂದ ಬಚಾವಾಗೋದಿಕ್ಕೆ ಏನು ಸಾಧ್ಯ ಇಲ್ಲ, ಗೊತ್ತೇ ಆಗೋದಿಲ್ಲ. ನಾವು ರೆಗ್ಯುಲರ್ ಕಾಯಿಲೆಗಳು ಅಂತ ಅನ್ಕೊಂಡ್ಬಿಡ್ತೀವಿ, ಅದನ್ನ ಬಿಟ್ಟು ಮೀರಿದಂತ ಕಾಯಿಲೆಗಳು ಸ್ಪ್ರೆಡ್ ಆಗೋದಿಕ್ಕೆ ಶುರುವಾಗಿದೆ. ನಮ್ಮ ಹುಷಾರಲ್ಲಿ ನಾವಿರೋಣ. ಯಾಕೆ ಅಂದ್ರೆ ಜನಸಂದಣಿ ಪ್ರದೇಶದಲ್ಲಿ ಬದುಕ್ತಾ ಇರ್ತೀವಿ, ಜನ ಒತ್ತಡದಿಂದ ಓಡಾಡ್ತಾ ಇರ್ತಾರೆ, ಅರ್ಜೆಂಟ್ ಅಲ್ಲಿ ಏನ್ ಮಾಡ್ತೀವಿ ಏನು ಗೊತ್ತಾಗೋದಿಲ್ಲ, ಅದರಿಂದ ಕೂಡ ಕಾಯಿಲೆಗಳು ಸ್ಪ್ರೆಡ್ ಆಗೋ ಚಾನ್ಸಸ್ ಇರುತ್ತೆ. ಆದಷ್ಟು ಇದರಿಂದ ಬಚಾವಾಗೋದಿಕ್ಕೆ ಏನ್ ಮಾಡ್ಬೇಕು, ವ್ಯಾಕ್ಸಿನ್ಗಳನ್ನ ತಗೊಳ್ಳಿ. ಕೆಮ್ಮು, ನೆಗಡಿ ಅಂತ ನಿರ್ಲಕ್ಷ್ಯ ಮಾಡೋದು ಬಿಟ್ಟು
ಅದಕ್ಕೆ ಏನ್ ಮೆಡಿಸಿನ್ಗಳನ್ನ ಬೇಕು ಅದನ್ನ ಫ್ರೀಕ್ವೆಂಟ್ ಆಗಿ ತಗೊಳ್ತಾ ಇದ್ರೆ ಸ್ವಲ್ಪ ಕಡಿಮೆ ಮಾಡೋ ಪ್ರಯತ್ನ ಆಗಬಹುದೇನೋ ಅಂತಾನೆ ಡಾಕ್ಟರ್ ಹೇಳ್ತಾ ಇರೋದು. ನಾನು ಈ ವೈರಸ್ ಸ್ಪ್ರೆಡ್ ಆಗದೆ ಇರೋಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ಮ ಮೇಲೆ ಇದೆ. ಆದಷ್ಟು ಅದಕ್ಕೆ ಬೇಕಾದ ಪ್ರಿಕಾಷನ್ ನ ಮಾಡ್ಕೊಳ್ಳೋಣ, ಈ ವೈರಸ್ ಗಳಿಂದ ಬಚಾವಾಗೋಣ. ಇನ್ನ ಇದೇ ರೀತಿ ಎಷ್ಟೆಷ್ಟು ವಿಷಯಗಳು ನಡೀತಾ ಇದೆ, ಆ ವಿಷಯಗಳನ್ನ ಕೂಡ ತಿಳಿಸ್ಕೊಡ್ತಾ ಹೋಗ್ತೀನಿ. ಥ್ಯಾಂಕ್ ಯು, ಮತ್ತೆ ಸಿಗ್ತೀನಿ. ಗುಡ್ ಬೈ.